ಮಂಡ್ಯದಲ್ಲಿ ಕ್ಷಣ ಕ್ಷಣಕ್ಕೂ ಧ್ವಜದ ಹೋರಾಟ, ಜಗಳ, ಗಲಾಟೆ ತೀವ್ರವಾಗ್ತಾ ಇದೆ. ಅಲ್ಲಿ ಪಾದಯಾತ್ರೆ ವೇಳೆಯಲ್ಲಿ ಪ್ರತಿಭಟನಾಕಾರರು ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಕಲ್ಲು ತೂರಾಟ ಮಾಡಿದ್ದ ನಂತರದಲ್ಲಿ ಅಲ್ಲಿ ಉದ್ವಿಗ್ನಗೊಳ್ಳುತ್ತೆ ಪರಿಸ್ಥಿತಿ. ಪಾದಯಾತ್ರೆ ಮಾಡ್ತಿರಬೇಕಾದ್ರೆ ಕಲ್ಲು ತೂರಾಟ ಯಾಕಾಯಿತು ಗೊತ್ತಿಲ್ಲ. ಮಂಡ್ಯ ಶಾಸಕರ ಫ್ಲೆಕ್ಸ್ಗೆ ಕಲ್ಲು ತೂರ್ತಾರೆ ಪ್ರತಿಭಟನಾಕಾರರು ಮತ್ತು ಪೊಲೀಸರ ಮಧ್ಯೆ ತಳ್ಳಾಟ ನೂಕಾಟ ನಡೆಯುತ್ತೆ. ಆಗ ಪ್ರತಿಭಟನಾಕಾರರನ್ನು ನಿಯಂತ್ರಣ ಮಾಡೋದಕ್ಕೆ ಲಘು ಲಾಠಿ ಪ್ರಹಾರ ಕೂಡ ಮಾಡಿದ್ದಾರೆ. ಇದೇ ಪ್ರತಿಭಟನೆ ವೇಳೆ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ಹೈಡ್ರಾಮಾ ಕೂಡ ಜೋರಾಗಿತ್ತು. ಮುಂಜಾಗ್ರತಾ ಕ್ರಮವಾಗಿ ಡಿಸಿ ಕಚೇರಿ ಎದುರುಗಡೆ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ತುಂಬ ಗಲಾಟೆಗಳಾಗಿದೆ. ಅಲ್ಲಿ ಫ್ಲೆಕ್ಸ್ಗಳಿಗೆ ಹರಿಯೋದು, ಫ್ಲೆಕ್ಸ್ಗಳಿಗೆ ಕಲ್ಲು ತೂರಾಟ ಮಾಡೋದು ಕೂಡ ನಡೆದಿದೆ. ಪಾದಯಾತ್ರೆ ಟೈಮಲ್ಲಿ ಕೆರಳಿರುವಂತಹ ಈ ಹೋರಾಟಗಾರರು ಅಲ್ಲೇನು ಮಾಡಿದ್ದಾರೆ, ಕಂಡು ಕಡೆಗೆ ಕಲ್ಲು ತೂರಾಟ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿ ಯಾವ್ದಾದ್ರು ಫ್ಲೆಕ್ಸ್ ಇದ್ದರೆ ಅದನ್ನು ಹರಿಯೋದು, ಹೊಡೆಯೋದು ಏನೋ ಮಾಡಿದ್ದಾರೆ ಅಲ್ಲಿ. ಇದೇ ಟೈಮಲ್ಲಿ ಇದು ಹೀಗೆ ಬಿಟ್ಟರೆ ಇನ್ನು ಜನಸಾಮಾನ್ಯರಿಗೂ ಏಟಾಗಬಹುದು. ಕಲ್ಲು ತೂರಾಟದಲ್ಲಿ ಜನಸಾಮಾನ್ಯರಿಗೂ ತೊಂದರೆ ಆಗಬಹುದು ಅನ್ನೋ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಲಾಠಿ ಚಾರ್ಜ್ ಶುರು ಮಾಡ್ಕೊಂಡಿದ್ದಾರೆ. ಗುಂಪು ಚದುರಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಇಲ್ಲಾರೋ ಒಬ್ಬರು ನನಗೆ ಏಟು ಬಿದ್ದಿದೆ ನೋಡಿ, ದೌರ್ಜನ್ಯ ಆಗ್ತಾ ಇದೆ ನೋಡಿ ಅಂತ ಕೂಡ ಮಾತಾಡ್ತಾ ಇದ್ದಾರೆ. ಡೀಟೇಲ್ಸ್ಕೊಳ್ಳಿಕ್ಕೆ ಇದೀಗ ಶಶಿಕುಮಾರ್ ಇದ್ದಾರೆ. ಶಶಿಕುಮಾರ್, ಇನ್ನೂ ಕೂಡ ಡಿಸಿ ಕಚೇರಿಗೆ ಎಷ್ಟು ದೂರ ಇದೆ ಇವರ ಒಂದು ಪಾದಯಾತ್ರೆ, ಇದರ ನಡುವೆ ಅಲ್ಲಿ ಏನೇನು ಆಗ್ತಾ ಇದೆ ಅಂತ ಶಶಿಕುಮಾರ್? ರಮಾಕಾಂತ್, ಏನು ಡಿಸಿ ಕಚೇರಿಗೆ ಹೊರಡಬೇಕಂದ್ರೆ ಇನ್ನೊಂದು ಕಿಲೋಮೀಟರ್ ಕ್ರಮಿಸಲೇಬೇಕಾಗತ್ತೆ. ಈಗ ಮಂಡ್ಯದ ಸಂಜೆ ವೃತ್ತದಲ್ಲಿ, ಹೃದಯ ಭಾಗವಾಗಿರ್ತಕ್ಕಂಥ ಮಂಡ್ಯದ ಸಂಜೆ ವೃತ್ತದಲ್ಲಿ ಈಗ ಪ್ರತಿಭಟನಾ ಪಾದಯಾತ್ರೆ ಮುಂದುವರಿತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಏನು ಮಂಡ್ಯ ನಗರಕ್ಕೆ ಬಂದಂಥ ಸಂದರ್ಭದಲ್ಲಿ ಮಂಡ್ಯ ನಗರದ ಅಧಿದೇವತೆ ಕಾಳಿಕಾಂಬ ದೇಗುಲದ ಆವರಣದಲ್ಲಿ ಏನು ಒಂದು ಪಶು ವೈದ್ಯಕೀಯ ಆಸ್ಪತ್ರೆ ಇದೆ, ಆಸ್ಪತ್ರೆ ಆವರಣದ ಒಳಗೆ ಒಂದು ಕರ್ನಾಟಕ ಸರ್ಕಾರದ ಜಾಹೀರಾತು ಫಲಕವನ್ನು ಅಳವಡಿಸಲಾಗಿತ್ತು. ಆ ಅಳವಡಿಸಿರ್ತಕ್ಕಂಥ ಫಲಕಕ್ಕೆ ಒಂದು ಟಾರ್ಪಲ್ ಅನ್ನು ಮುಚ್ಚಿ ಅದಕ್ಕೆ ಒಂದು ಪೊಲೀಸರ ರಕ್ಷಣೆಯನ್ನ ಹಾಕಿರೋದ್ರನ್ನ ವಿರುದ್ಧವಾಗಿ ಏನು ಉದ್ರಿಕ್ತಗೊಂಡಂತ ಹೋರಾಟಗಾರರು ಪೊಲೀಸರ ಹತ್ರ ಒಂದು ರೀತಿ ಆಕ್ರೋಶ ಭರಿತವಾಗಿ ನುಗ್ಗುವಂತ ಪ್ರಯತ್ನವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಪಾದಯಾತ್ರೆ ಸರಿ, ಪ್ರತಿಭಟನೆ ಸರಿ ಶಶಿಕುಮಾರ್, ಪಾದಯಾತ್ರೆಯನ್ನು ಮಾಡಲಿ, ಪ್ರತಿಭಟನೆಯನ್ನು ಕೂಡ ಮಾಡಲಿ, ಆದರೆ ಕಲ್ಲು ತೂರಿರೋದು ಯಾಕೆ ಅಂತ? ರಮಾಕಾಂತ್, ಏನು ಅವರ ಆಕ್ರೋಶ ಇರ್ತಕ್ಕಂಥದ್ದು ಏನಂದ್ರೆ, ನಾವು ಕಳೆದ 35 ವರ್ಷಗಳಿಂದಲೂ ಕೂಡ ಆ ಕೆರಗೋಡು ಗ್ರಾಮದಲ್ಲಿ ಒಂದು ಆ ಭಾಗವಧ್ವಜವನ್ನ ಆರಿಸ್ಕೊಂಡು ಬರ್ತಾ ಇದ್ವಿ. ಆದ್ರೆ ಮೊದಲು ಚಿಕ್ಕದಾಗಿದ್ದಂಥ ಧ್ವಜಸ್ತಂಭವನ್ನ ನಾವೇ ಊರಿನ ಗ್ರಾಮಸ್ಥರೇ ಒಂದು ಚಂದವನ್ನ ಎತ್ತಿ ಒಂದೊಂದು ರೂಪಾಯಿಯನ್ನು ಕೂಡ ಕ್ರೋಢೀಕರಣ ಮಾಡಿ ನಾವು ಒಂದು 108 ಅಡಿಯ ಒಂದು ಧ್ವಜಸ್ತಂಭವನ್ನ ಸ್ಥಾಪನೆ ಮಾಡಿದ್ವಿ. ಅಯೋಧ್ಯೆ ರಾಮ ಮಂದಿರದ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಏನಾಯ್ತು, ಆ ಸಂದರ್ಭದ ನೆನಪಿಗಾಗಿ ನಾವು ಒಂದು ದೊಡ್ಡ ಮಟ್ಟದ ಒಂದು ಹನುಮನ್ನ ಧ್ವಜವನ್ನ ಹಾಕಿದ್ರಿ. ಆದ್ರೆ ಸರ್ಕಾರ ಮತ್ತು
ಸ್ಥಳೀಯ ಶಾಸಕರ ಕುಮ್ಮಕ್ಕಿನಿಂದಾಗಿ ಪೊಲೀಸರು ರಾತ್ರೋರಾತ್ರಿ ಅದನ್ನು ತೆರವು ಮಾಡಿರ್ತಕ್ಕಂಥದ್ದನ್ನ ನಾವು ಖಂಡಿಸ್ತೇವೆ. ಯಾಕಂತ ಹೇಳಿದ್ರೆ ಅದು ಸಾರ್ವಜನಿಕರ ಸ್ವತ್ತೇ ಆಗಿರ್ಬೋದು, ಆದರೆ ಸರ್ಕಾರಿ ಆಸ್ತಿಯಿಂದ ಏನು ನಾವು ಮಾಡಿದ್ದಂತಲ್ಲ. ಹೀಗಾಗಿ ನಮ್ಮ ಏನು ಭಾವನಾತ್ಮಕತೆಗೆ ಧಕ್ಕೆಯನ್ನು ತಂದಿರತಕ್ಕಂಥ ಶಾಸಕರ ವಿರುದ್ಧವಾಗಿ ಅವ್ರ ಆಕ್ರೋಶವನ್ನು ಹೊರಹಾಕ್ತಾ ಇರ್ತಕ್ಕಂಥದ್ದು. ಅದೆಲ್ಲದಕ್ಕೂ ಕೂಡ ಶಾಸಕರು, ಸಚಿವರು ಮತ್ತು ಸರ್ಕಾರ ಈ ರೀತಿಯ ಒಂದು ಕುಮ್ಮಕ್ಕನ್ನು ಕೊಟ್ಟು ಪೊಲೀಸರು ಮತ್ತು ಅಧಿಕಾರಿಗಳನ್ನ ಈ ರೀತಿ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನೋ ಆಕ್ರೋಶ ಅವರಲ್ಲಿ. ಹೀಗಾಗಿ ದಾರಿಯುದ್ದಕ್ಕೂ ಶಾಸಕರ ಫ್ಲೆಕ್ಸ್ಗಳೇನಿದ್ವು ಮತ್ತೆ ಈಗ ಅಧಿಕಾರಿಗಳು ಹೇಳೋದು, ಸರ್ಕಾರದ ಕಡೆ ಅಧಿಕಾರಿಗಳು ಹೇಳೋದು, ಈ ಧ್ವಜವನ್ನ ಹಾರಿಸೋ ವಿಚಾರಕ್ಕೆ ಅನುಮತಿಯನ್ನೇ ಪಡ್ಕೊಂಡಿರಲಿಲ್ಲ. ಯಾರು ಇಲ್ಲಿ ಪರ್ಮಿಷನ್, ಈ ಧ್ವಜ ಹಾರಿಸ್ತೀವಿ ಅಂತ ಪರ್ಮಿಷನ್ ತೊಗೊಂಡಿರಲಿಲ್ಲ. ಇವ್ರು ಹೇಳಿದ್ದು ರಾಷ್ಟ್ರಧ್ವಜ ಹಾರಿಸ್ತೀವಿ, ಆ ರೀತಿಯಲ್ಲಿ ಪರ್ಮಿಷನ್ ತೆಗೆದುಕೊಂಡು ಇವರು ಅದನ್ನು ಹೀಗೆ ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ. ಹೇಳಿದ್ದೊಂದು ಮಾಡಿದ್ದೊಂದು ತಡೆದಿದ್ದಕ್ಕೆ ಅದಕ್ಕೆ ಈ ಬಣ್ಣ ಕಟ್ತಾ ಇದ್ದಾರೆ ಅಂತ ಅಧಿಕಾರಿಗಳು ಹೇಳೋದು ಹೌದಾ? ನಿಜವಾಗ್ಲೂ ರಮಾಕಾಂತ್, ಏನು ಅಧಿಕಾರಿ ವರ್ಗ ಇರ್ಬೋದು ಮತ್ತು ಕಾಂಗ್ರೆಸ್ನ ಸಚಿವರು ಮತ್ತು ಶಾಸಕರು ಅದೇ ಒಂದು ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು. ಅಂದರೆ ಆ ಅನುಮತಿ, ಏನು ಷರತ್ತುಬದ್ಧ ಅನುಮತಿಯನ್ನು ಕೆರಗೋಡು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಕೊಟ್ಟಿದ್ರು. ಅಂದರೆ ಯಾವುದೇ ಕಾರಣಕ್ಕೂ ಇತರೆ ಧಾರ್ಮಿಕ ಒಂದು ಧ್ವಜಗಳನ್ನಾಗಿರ್ಬೋದು, ರಾಜಕೀಯ ಪಕ್ಷಗಳ ಧ್ವಜಗಳನ್ನ ಹಾರಾಟ ಮಾಡಬಾರ್ದು ಅಲ್ಲಿ. ಯಾಕಂತ ಹೇಳಿದ್ರೆ ಅದು ತ್ರಿವರ್ಣ ಧ್ವಜ ಮತ್ತು ಕರ್ನಾಟಕ ಧ್ವಜಕ್ಕಷ್ಟೇ ಸೀಮಿತವಾಗಿ ಆ ಧ್ವಜಸ್ತಂಭವನ್ನು ಅಳವಡಿಸಲಿಕ್ಕೆ ನಾವು ಅನುಮತಿಯನ್ನು ಕೊಡ್ತಾ ಇದ್ದೇವೆ ಅನ್ನೋದು ಅವರ ಮಾತಾಗಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ದಾಖಲೆಗಳನ್ನ, ಜೊತೆಗೆ ಏನು ಶ್ರೀ ಗೌರಿಶಂಕರ ಸೇವಾ ಟ್ರಸ್ಟ್ ಅಂತ ಕೆರಗೋಡು ಗ್ರಾಮದಲ್ಲಿ ಏನಿದೆ, ಕಳೆದ 35 ವರ್ಷಗಳಿಂದ ವಿವಿಧ ಕಾರ್ಯಕ್ರಮಗಳನ್ನ, ಸೇವಾ ಕೈಂಕರ್ಯಗಳನ್ನ ಮಾಡ್ಕೊಂಡು ಬರ್ತಿರ್ತಕ್ಕಂಥ ಆ ಗೌರಿಶಂಕರ ಸೇವಾ ಟ್ರಸ್ಟ್, ಆ ಸೇವಾ ಟ್ರಸ್ಟ್ನವರೇ ಪದಾಧಿಕಾರಿಗಳು ಒಂದು PDO ಅವರಿಗೆ ಒಂದು ಅರ್ಜಿಯನ್ನು ಕೊಟ್ಟಿರ್ತಾರೆ, ನಮ್ಮ ಈ ಒಂದು ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಲಿಕ್ಕೆ ಅನುಮತಿಯನ್ನು ಕೊಡಿ ಅಂತೇಳಿ. ಆ ಸಂದರ್ಭದಲ್ಲಿ ಆ PDO ಅವರು ಈ ಒಂದು ಷರತ್ತನ್ನು ವಿಧಿಸಿ ಯಾವುದೇ ಥರದ ಅಂದರೆ ತ್ರಿವರ್ಣ ಧ್ವಜ ಮತ್ತು ಕರ್ನಾಟಕ ಧ್ವಜವನ್ನು ಹೊರತುಪಡಿಸಿ ಬೇರೆ ಯಾವುದೇ ಧ್ವಜವನ್ನು ಹಾಕಬಾರ್ದು ಅಂತೇಳಿ ಷರತ್ತುಬದ್ಧ ಅನುಮತಿಯನ್ನು ಕೊಟ್ಟಿದ್ದೇವೆ ಅಂತೇಳಿ ಆ PDO ಮತ್ತು ಸಂಬಂಧಪಟ್ಟ ಸೇವಾ ಟ್ರಸ್ಟ್ ಏನಿದೆ ಅವರು ಏನು ಆ ಷರತ್ತುಬದ್ಧ ಅನುಮತಿಗೆ ಸಹಿ ಹಾಕಿರೋದನ್ನು ಕೂಡ ಬಿಡುಗಡೆಯನ್ನು ಮಾಡಿರ್ತಕ್ಕಂಥದ್ದು. ಆದರೆ ಇದಕ್ಕೆ ವಿರುದ್ಧವಾಗಿ ಹೇಳಿಕೆಯನ್ನು ಕೊಡ್ತಿರ್ತಕ್ಕಂಥದ್ದು JDS ಮತ್ತು BJP ನಾಯಕರುಗಳು. ನಿನ್ನೆಯಿಂದಲೂ ಕೂಡ ನೀವು ನೋಡ್ತಿರ್ಬೋದು, ಸರ್ಕಾರ ಈ ಒಂದು ಏನು ಅನುಮತಿ ಪತ್ರವನ್ನು, ಅಧಿಕೃತ ಅನುಮತಿ ಪತ್ರ ಅಂತೇಳಿ ಏನು ಬಿಡುಗಡೆ ಮಾಡ್ತು, ಅದರ ನಂತರದಲ್ಲಿ ಮಾಜಿ ಶಾಸಕರಾಗಿರ್ತಕ್ಕಂಥ ಪ್ರೀತಮ್ ಗೌಡ್ರು ಇರ್ಬೋದು, ಹೀಗೆ ಇತರೆ JDSನ ನಾಯಕರುಗಳೆಲ್ಲರೂ ಕೂಡ ಏನು ಈ ಒಂದು ಘಟನೆ ನಡೀತು, ಈ ಒಂದು ಅನಾಹುತ ವಿವಾದ ನಡೆದಂಥ ಸಂದರ್ಭದಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥ, ಪ್ರಿಂಟ್ ಮಾಡಿರ್ತಕ್ಕಂಥ ಅನುಮತಿ ಪತ್ರ, ಅದು ಒರಿಜಿನಲ್ ಅನುಮತಿ ಪತ್ರವನ್ನು ಕೊಡಬೇಕು ಅಂತೇಳಿ ಪಟ್ಟು ಹಿಡಿದಿರ್ತಕ್ಕಂಥದ್ದು. ಇದೆಲ್ಲದರ ಹಿಂದೆ ಏನು ಸರ್ಕಾರ ಮತ್ತು ಸಚಿವರು, ಸ್ಥಳೀಯ ಶಾಸಕರ ಕುಮ್ಮಕ್ಕಿದೆ. ಇವರಿಗೆ ಕೇಸರಿ ಧ್ವಜ ಅಂದರೆ ಆಗೋದಿಲ್ಲ, ಹನುಮನ ಮೇಲೆ ಒಂದು ಭಕ್ತಿ ಇಲ್ಲ ಅಂತೇಳಿ ತಮ್ಮ ಟೀಕಾ ಪ್ರಹಾರವನ್ನು, ಆರೋಪಗಳ ಸುರಿಮಳೆಯನ್ನು ಮಾಡ್ತಿರ್ತಕ್ಕಂಥದ್ದು. ಏನು ಕೆರಗೋಡಿನಿಂದ ಆರಂಭ ಆಗಿರ್ತಕ್ಕಂಥ ಈ ಒಂದು ಧ್ವಜ ದಂಗಲ್ ಇದೀಗ ಇಡೀ ರಾಜ್ಯವನ್ನೇ ವ್ಯಾಪಿಸಿರ್ತಕ್ಕಂಥದ್ದು. ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ BJP ಪ್ರತಿಭಟನೆಯನ್ನು ಮಾಡ್ತಿದ್ರೆ, ಮಂಡ್ಯದ ಕೆರಗೋಡಿನಿಂದ ಮಂಡ್ಯ ನಗರದ DC ಕಚೇರಿವರೆಗೆ ಆರಂಭವಾಗಿರ್ತಕ್ಕಂಥ ಪಾದಯಾತ್ರೆ ಇದೀಗ ಸಂಜೆ ವೃತ್ತವನ್ನು ಕೂಡ ಬಿಟ್ಟು ಹೋಗ್ತಿರ್ತಕ್ಕಂಥದ್ದು. ಮಂಡ್ಯ ನಗರದ ಪ್ರಮುಖ ವೃತ್ತವಾಗಿರ್ತಕ್ಕಂಥ ಮಹಾವೀರ ವೃತ್ತಕ್ಕೆ ಈ ಒಂದು ಪಾದಯಾತ್ರೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಏನು ಸರ್ಕಾರದ ಒಂದು ಫ್ಲೆಕ್ಸ್ಗೆ ಅಥವಾ ಏನು CM, ಸಚಿವರು, ಸ್ಥಳೀಯ ಶಾಸಕರ, ಕಾಂಗ್ರೆಸ್ ಮುಖಂಡರುಗಳ ಫ್ಲೆಕ್ಸ್ ಏನಿತ್ತು ಅದಕ್ಕೆ ಕಲ್ಲು ತೂರಾಟವನ್ನು ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಕಲ್ಲು ತೂರಾಟವನ್ನು ಕೂಡ ಪಾದಯಾತ್ರಿಗಳು ಮಾಡಿದ್ರು. ಈ ಸಂದರ್ಭದಲ್ಲಿ ಕೆಲವೊಂದು ಸಾರ್ವಜನಿಕರು ಕೂಡ ಆ ಕಲ್ಲು ತಾಗಿರುವಂಥದ್ದು, ತಾಗಿದಂಥ ಕಲ್ಲುನಿಂದ ಗಾಯಗೊಂಡಿರ್ತಕ್ಕಂಥದ್ದು ಕೂಡ ಉದಾಹರಣೆಗಳಿರ್ತಕ್ಕಂಥದ್ದು. ಹೀಗಾಗಿ ಮುಂದೆ ಆಗ್ಬಹುದಂತ ಅನಾಹುತವನ್ನು ತಪ್ಪಿಸಬೇಕು ಅನ್ನೋ ಉದ್ದೇಶದಿಂದಾಗಿ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಮಾಡಿ ಎಲ್ಲರನ್ನೂ ಕೂಡ ಚದುರಿಸುವಂತ ಪ್ರಯತ್ನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದ್ರ ವಿರುದ್ಧವಾಗೂ ಕೂಡ ಬಿಜೆಪಿಯ ಕಾರ್ಯಕರ್ತರು ಮತ್ತೆ ಏನಿಲ್ಲಿರ್ತಕ್ಕಂಥ JDS ಕಾರ್ಯಕರ್ತರು ಇರ್ಬೋದು, ಎಲ್ಲರೂ ಕೂಡ CT ರವಿ ಅವರ ನೇತೃತ್ವದಲ್ಲಿ ಮಂಡ್ಯದ ಮಹಾವೀರ ವೃತ್ತದಲ್ಲೇ ಕೂತು ಹೆದ್ದಾರಿ ತಡೆಯನ್ನು ಕೂಡ, ಧರಣಿಯನ್ನು ಕೂಡ ಮಾಡಿದ್ದು ಕೂಡ ನಡೆದಿರ್ತಕ್ಕಂಥದ್ದು. ರಮಕಾಂತ್, ಥ್ಯಾಂಕ್ ಯು ಶಶಿಕುಮಾರ್. ಹನುಮಧ್ವಜ ಕೆಳಗಿಳಿಸಿದಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪಾದಯಾತ್ರೆ ಆರಂಭವಾಗಿರತಕ್ಕಂಥದ್ದು. ಇದರಲ್ಲಿ ಬಿಜೆಪಿಯ ಹಿರಿಯ ನಾಯಕರಾದಂತಹ CT ರವಿ ಅವರು ಕೂಡ ಭಾಗಿಯಾಗಿದ್ದಾರೆ. ಈಗ ನನ್ನೊಟ್ಟಿಗೆ ಅವರಿದ್ದಾರೆ. ಸರ್, ಪ್ರಮುಖವಾಗಿ ಈ ಒಂದು ಪಾದಯಾತ್ರೆಯ ಉದ್ದೇಶ ನೋಡಿ, ನಿನ್ನೆ ಕೆರಗೋಡಿನಲ್ಲಿ ಹನುಮಧ್ವಜ ಹಾಕಿದ್ದನ್ನ ತೆಗೆದಿದ್ರು. ಅವರು ಉತ್ತರ ಕೊಡಬೇಕು. ಹನುಮಧ್ವಜ ನಿಷೇಧಿತ ಧ್ವಜವಾ? ರಾಮಭಕ್ತ ಹನುಮನ ಧ್ವಜ ಇದ್ರೆ ಯಾವುದೇ ಭೂತ ಪ್ರೇತಗಳು ಬರಲ್ಲ ಅಂತ ಊರೊಳಗೆ ಹನುಮನ್ ಮಂದಿರ ಕಟ್ಟಿರ್ತಾರೆ. ಊರನ್ನೇ ರಕ್ಷಣೆ ಮಾಡ್ತಾನೆ ಹನುಮ ಅಂತ ಹನುಮನ್ ಮಂದಿರ ಕಟ್ತೀವಿ ನಾವು. ಊರನ್ನೇ ರಕ್ಷಣೆ ಮಾಡ್ತಾನೆ ಅಂತ. ಊರಿಗೆ ಯಾವುದೇ ಭೂತ ಪ್ರೇತ ಗಾಳಿ ಸೋಕದೇ ಇರಲಿ ಅಂತ ಹೇಳಿ ಹನುಮಧ್ವಜ ಹಾಕಿದ್ದು. ನಮಗೇನು ಗೊತ್ತು, ಕಾಂಗ್ರೆಸ್ನವ್ರಲ್ಲೇನೆ
ಹನುಮ ವಿರೋಧಿ ಭೂತ ಕೂತ್ಬಿಟ್ಟಿದೆ ಅಂತ ಹೇಳಿ ನಮಗೆ ಗೊತ್ತಿರಲಿಲ್ಲ. ಹನುಮ ವಿರೋಧಿ ಭೂತ ಕಾಂಗ್ರೆಸ್ನವರಿಗೆ ಕೂತ್ಬಿಟ್ಟಿದೆ ಅಂತ. ಅವಾಗ ಈಗೇನು ಕಾಂಗ್ರೆಸ್ಗೆ ಭೂತ ಕೂತಿರೋದ್ರಿಂದ ಒಂದು ಭೂತನ ಅವ್ರು ಬಿಡಬೇಕು, ಇಲ್ಲ ನಾವು ಬಿಡಿಸ್ಬೇಕು. ಅಂದ್ರೆ ಇಲ್ಲಿ ರಾಜಕೀಯ ತಿರುವು ಪಡೆದುಕೊಳ್ತಾ ಇದೆಯಾ? ಅದು ಯಾಕೆ ರಾಜಕೀಯ ತಿರುವು ಪಡ್ಕೊಳ್ತಾ ಇದೆ ಅಂತ ಅನ್ಸುತ್ತೆ? ರಾಜಕೀಯ ಕಾರಣಕ್ಕಾಗಿಯೇ ಹನುಮ ಧ್ವಜವನ್ನ ಅವ್ರು ಕಿತ್ತಾಕಿರೋದು. ರಾಜಕೀಯ ಕಾರಣ ಇಲ್ಲದೆ ಇದ್ರೆ ಅಷ್ಟು ದ್ವೇಷ ಯಾಕೆ ಬರ್ತಿತ್ತು? ಯಾಕೆ ದ್ವೇಷ ಮಾಡ್ತಿದ್ರು? ಯಾವ ದ್ವೇಷದಿಂದ ಕಿತ್ತಾಕಿದ್ರು ಹೇಳಿ? ದ್ವೇಷದಿಂದಲೇ ಕಿತ್ತಾಕಿರೋದು. ಅಂದ್ರೆ ಈಗ ಗ್ರಾಮಸ್ಥರು ಕೂಡ ಅಲ್ಲಿ ನಾವು ಮಾತನಾಡಿಸಿದಾಗ ಅವ್ರು ಮಾತನಾಡುವಂಥದ್ದು ಶಾಸಕರ ಒಂದು ಆಡಳಿತ ವೈಖರಿ ಸರಿ ಇಲ್ಲ, ಜೊತೆಗೆ ಅಧಿಕಾರಿಗಳ ವೈಖರಿ ಸರಿ ಇಲ್ಲ, ನಮ್ಮ ಭಾವನೆಗಳು. ಕಾಂಗ್ರೆಸ್ ಪಾರ್ಟಿನೇ ಹಂಗಿದೆ ರೀ. ನೀವು ಬಿಡಿಯಾಗಿ ಏನ್ ಹೇಳ್ತೀರಿ? ಎಲ್ಲರೂ ಅವರೇ ಹಿಂದೂ ಧರ್ಮದ ವಿರುದ್ಧ ಇರೋರೆ. ಆ ಇಂಡಿಯಾ ಅಲಯನ್ಸ್ ನಲ್ಲಿ DMK ಇದೆ. ಅವ್ ಸನಾತನ ಧರ್ಮದ ಬಗ್ಗೆ ಏನ್ ಹೇಳ್ದ ಗೊತ್ತಾ? ಡೆಂಗ್ಯೂ ಮಲೇರಿಯಾ ಜೈಸೆ ಸನಾತನ ಧರ್ಮೇ ಐಸಾ ಅವನು ಹೇಳ್ದ. ಅಂದ್ರೆ ನಮ್ದು ಸನಾತನ ಧರ್ಮ ಆದಿ ಮತ್ತು ಅಂತ್ಯ ಇಲ್ಲದೆ ಇರ್ತಕ್ಕಂಥ ಸಕಲ ಜೀವಾತ್ಮಗಳಲ್ಲೂ ಲೇಸನ್ನೇ ಬಯಸುವಂತ ಹೇಳಿದಂತ ತತ್ವದ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ನಮ್ಮ ಸನಾತನ ಧರ್ಮ ಡೆಂಗ್ಯೂ ಮಲೇರಿಯಾ ತರನಾ? ಡೆಂಗ್ಯೂ ಮಲೇರಿಯಾ ತರ ಇರೋದು ಇಂಡಿಯಾ ಅಲಯನ್ಸ್. ಅದನ್ನ ಡೆಂಗ್ಯೂ ಮಲೇರಿಯಾ ಸೊಳ್ಳೆ ತರ ಹೊಡೆದಾಕ್ಬೇಕಾಗಿರೋದು ನಾವು. ಈಗ ಕಾಂಗ್ರೆಸ್ನ ನಾಯಕರು ಹೇಳುವಂತದ್ದು ಈ ಒಂದು ಘಟನೆಯನ್ನ ಬಿಜೆಪಿ ಮತ್ತೆ JDS ದೋಸ್ತಿಗಳೇನಿದ್ದಾರೆ ಇವರು ದುರುಪಯೋಗ, ಅಂದ್ರೆ ರಾಜಕೀಯ ಲಾಭ ಪಡೆದುಕೊಳ್ಳಿಕ್ಕೆ ಈ ತರ ಮಾಡ್ತಾರೆ. ನಾವು ಕೇಳಿ, ಯಾವ ರಾಜಕೀಯ ಲಾಭ ಪಡೆಯೋಕೆ ಧ್ವಜ ಕಿತ್ತಾಕಿದ್ರು? ಧ್ವಜ ಇಳಿಸದೇ ಇದ್ರೆ ನಾವು ಇವತ್ತು ಮಂಡ್ಯಕ್ಕೆ ಬರ್ತಿದ್ವಾ? ನಾವು ಹೋರಾಟ ಮಾಡ್ತಿದ್ವಾ? ಆ ಪಾಪಿಗಳು ಉತ್ತರ ಕೊಡ್ಲಿ. ನಿಮ್ಗೆ ಈ ಪಾಪದ ಕೆಲಸ ಮಾಡೋದಿಕ್ಕೆ ನಿಮಗೆ ಯಾವ ಭೂತ ಹೊಕ್ಕಿ ಕೆಲಸ ಮಾಡಿದಿರಿ? ನಿಮ್ಮ ಮೇಲೆ ಯಾವ ಪ್ರೇತ ಹೊಕ್ಕೊಂಡಿದೆ? ಪ್ರೇತ ಹೊಕ್ಕೊಂಡ್ಮೇಲೆ ಹುಣಸೆ ಬರಲ್ ತಗೊಂಡು ಬಾರಿಸಿ ಪ್ರೇತ ಬಿಡಿಸ್ಬೇಕಾ ಬಡವಾ? ಅವ್ರಿಗೆ ಹೊಕ್ಕೊಂಡಿರೋದು ಪ್ರೇತ. ಇನ್ಯಾರಿಗೂ ತೊಂದರೆ ಮಾಡಬಾರ್ದು ಅಂತ ಹುಣಸೆ ಬರಲ್ ತಗೊಂಡು ಬಾರಿಸಿ ಬಿಡಿಸ್ಬೇಕು ಅಂತ ನಾವು ಯೋಚನೆ ಮಾಡಿದ್ವಿ. ಷರತ್ತುಬದ್ಧವಾದಂತಹ ಅನುಮತಿಯನ್ನು ಕೊಟ್ಟಿದ್ವಿ, ಅದನ್ನು ದುರುಪಯೋಗ ಪಡಿಸ್ಕೊಳ್ಳುವಂತ ಕೆಲಸ ಆಗಿದೆ ಇಲ್ಲಿ ಅಂತ ಹೇಳಿ. ದುರುಪಯೋಗ ಪಡಿಸ್ಕೊಳ್ತಿರೋದು ಕಾಂಗ್ರೆಸ್. ಅವರಿಗೆ ಜನ ಕೊಟ್ಟ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ. ನೀವು ಹನುಮಧ್ವಜವನ್ನು ಕಿತ್ತಾಕಿ ಅಂತ ನಿಮಗೆ ಅಧಿಕಾರ ಕೊಟ್ಟಿದ್ದಲ್ಲ, 4 ಒಳ್ಳೆ ಕೆಲಸ ಮಾಡಲಿ ಅಂತ ನಿಮಗೆ ಅಧಿಕಾರ ಕೊಟ್ಟಿದ್ದು. ನೀವೀಗ ಮಾಡ್ತಿರೋದು ಹನುಮಧ್ವಜ ಕಿತ್ತಾಕುವಂತ ಅಧಿಕಾರ ದುರುಪಯೋಗ ನೀವು ಮಾಡಿಸ್ಕೊಂಡಿದ್ದೀರಿ. ನಿಮ್ಮ ಅಧಿಕಾರ ದುರುಪಯೋಗ ಮಾಡ್ಕೊಂಡ್ರೆ ಜನ ಉತ್ತರ ಕೊಡ್ತಾರೆ. ಅಂದ್ರೆ ಈಗ ಸಂಸದರು ಕೂಡ ಭಾಗಿಯಾಗಿಲ್ಲ ಸರ್. ಇಲ್ಲಿ ಜನಸಾಮಾನ್ಯರ ಕೆಲಸಗಳು ಮುಖ್ಯವಾಗಿ ಸಂಸದರು ಭಾಗಿ. ನಾವು ಬಂದಿದ್ದೀವಿ, ನೀವು ಬಂದಿದ್ದೀರಿ. ಏನು ಎಚ್ಚರಿಕೆ ಕೊಡ್ತೀರಿ ಸರ್ ಸರ್ಕಾರ? ಸರ್ಕಾರ ಗೌರವಯುತವಾಗಿ ಮತ್ತೆ ಹನುಮಧ್ವಜವನ್ನ ಹಾರಿಸಬೇಕು. ರಾಷ್ಟ್ರಧ್ವಜವನ್ನ ಹನುಮಧ್ವಜಕ್ಕಿಂತ ಎತ್ತರದಲ್ಲಿ ಹಾರಿಸೋಣ. ರಾಷ್ಟ್ರಕ್ಕಿಂತ ದೊಡ್ಡ ಸಂಗತಿ ಇನ್ಯಾವುದೂ ಇಲ್ಲ, ರಾಷ್ಟ್ರವೇ ದೊಡ್ಡದು. ಆದರೆ ನೀವು ಹನುಮಧ್ವಜವನ್ನು ಇಳಿಸಿದ ರೀತಿ ಇದೆಯಲ್ಲ ಇದು ನಿಮ್ಮ ದ್ವೇಷವನ್ನು ತೋರಿಸುತ್ತೆ. ನೀವು ಸಾರ್ವಜನಿಕ ಕ್ಷಮೆಯಾಚನೆ ಮಾಡಬೇಕು. ಯಾವ ಅಧಿಕಾರಿಗಳು ತಪ್ಪು ಮಾಡಿದಾರೋ ಅವ್ರ ಮೇಲೆ ಕ್ರಮ ಆಗಬೇಕು, ಮತ್ತೆ ಹನುಮಧ್ವಜ ಹಾರಬೇಕು. ಥ್ಯಾಂಕ್ ಯು. ಇದಿಷ್ಟು CT ರವಿ ಅವರ ಮಾತುಗಳು. ಮುಖ್ಯವಾಗಿ ರಾಷ್ಟ್ರಧ್ವಜ ಏನಿದೆ ಅದರಂತೆಯೇ, ಅಂದರೆ ಮುಖ್ಯವಾಗಿ ಇಲ್ಲಿ ಏನು ಧ್ವಜಸ್ತಂಭ ಇದೆ ಅದರಲ್ಲಿ ಹನುಮ ಧ್ವಜ ಹಾರಾಟ ಆಗಬೇಕು, ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲದು. ಆ ಒಂದು ಹಿನ್ನೆಲೆಯಲ್ಲಿಯೇ ಈ ಪಾದಯಾತ್ರೆ ಇರತಕ್ಕಂಥದ್ದು ಅನ್ನೋ ಮಾತುಗಳು.